ಈ ಒಂದು 3623 ಕಾಲೇಜುಗಳಲ್ಲಿ ಇನ್ನು ಹುಡುಗರು ಹೆಚ್ಚಾಗ್ತಾ ಇದ್ದಾರೆ ಅನ್ನುವಂಥದ್ದು ಕೊರತೆ ಬೀಳ್ತಾ ಇದೆ ಅನ್ನೋಂಥ ಮಾತು ಇವತ್ತು ಕೇಳ್ತಾ ಇದ್ವಿ. ಸರ್ಕಾರಿ ಶಾಲೆಗಳಲ್ಲಿ ಕೊರತೆ ಬೀಳ್ತಾ ಇದೆ, ಯಾಕೆ ಹೋಗ್ತಾ ಇಲ್ಲ. ಭಾಳಷ್ಟು ಕಡೆ ಸರಿಯಾದ ಶಿಕ್ಷಕರಿಲ್ಲ, ಶಿಕ್ಷಕರಿಲ್ಲ, ಜೊತೆಗೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮಾಡುವಂಥದ್ದಿಲ್ಲ, ಯಾವಾಗ ಬರೋದು ಯಾವಾಗ ಹೋಗುವಂಥದ್ದು, ಬಂದು ಸರಿಯಾಗಿ ಕಲಿಸಲಾರದು ಅನ್ನೋದು ಅನೇಕ ವಿದ್ಯಾರ್ಥಿಗಳು ಮಾತಾಡೋದನ್ನು ನಾವು ಕೇಳಿದ್ವಿ. ಯಾಕಂದ್ರೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಒಂದು PU ಕಾಲೇಜ್ ಸರ್ಕಾರದ್ದು ಮತ್ತು ಇರ್ತಿರ್ತದೆ, ಆದರೆ ಹುಡುಗರು ಕಡಿಮೆ ಇರ್ತಾರೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಸರಿಯಾಗಿ ಕಲಿಸೋದಿಲ್ಲ ಅನ್ನೋದು ಆರೋಪ. ಅದಕ್ಕಾಗಿ ಇದು ಹೋಗಲಾಡಿಸೋರು ಯಾರು ಅಂದ್ರೆ ಶಿಕ್ಷಕರು ಹೋಗಲಾಡಿಸ್ಬೇಕು. ಜೊತೆಗೆ ಸರ್ಕಾರ ಅವರು ಸಹಿತ ಒಂದು ಜವಾಬ್ದಾರಿ ತೊಗೊಂಡು ಮೊದಲಲ್ಲಿ ಶಿಕ್ಷಕರನ್ನು ಒದಗಿಸ್ಕೊಡುವಂಥದ್ದು. ಈ ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ ಅಲ್ಲಿ ಶಿಕ್ಷಕರು ಮತ್ತೊಂದು ಟ್ರಾನ್ಸ್ಫರ್ ಮಾಡೋದು ಮತ್ತೇನೋ ಮಾಡೋದ್ರಿಂದಾಗೆ ಅನೇಕ ಶಿಕ್ಷಕರಿಗೆ ಪಾಪ ತೊಂದರೆ ಆಗಿದ್ದರಿಂದಾಗೆ ಅವರು ಸಹ ಕೆಲವೊಮ್ಮೆ ಏನಪ್ಪ ಅಂದ್ರೆ ಬೇಸದ ಸರಿಯಾಗಿ ಕಲಿಸಲಾರದು ಮತ್ತೇನು ಮಾಡಲಾರದು, ಆದಷ್ಟು ವಾರದಲ್ಲಿ 1-2 ಸಲ ಅಬ್ಸೆಂಟ್ ಆಗುವಂಥದ್ದು. ಮತ್ತು ಇಲ್ಲೇನಾಗಿ ಪ್ರೈವೇಟ್ದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಇರೋದರಿಂದಾಗಿ ಅಲ್ಲಿ ಮ್ಯಾನೇಜ್ಮೆಂಟ್ ಇದ್ದಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಡೆವಲಪ್ಮೆಂಟ್ ಮಾಡಿಸ್ಲಿಕ್ಕೆ ಬೆನ್ನುತ್ತದೆ. ಯಾಕಂದರೆ ಅಮೌಂಟ್ ಬರ್ತಿರ್ತದೆ, ಲಾಭ ಇರ್ತದೆ, ಅವ್ರಿಗೆ ಬೆನ್ನುತ್ತಾರೆ, ಅವರು ಮಾಡಿಸ್ತಾರೆ ವರ್ಕ. ಬಟ್ ಟೀಚರ್ಗೂ ಸಹಿತ ಮುಂದೆ ನಿಂತು ಕೆಲಸ ತಗೋತಾರಲ್ಲ, ಇಲ್ಲ ಅದಿಲ್ಲ ಗೌರ್ಮೆಂಟ್ ಕಾಲೇಜುಗಳಲ್ಲೇ. ಇದರರ್ಥ ಪ್ರೈವೇಟ್ ನೀವು ಪರ್ಮಿಷನ್ ಕೊಡ್ಬೇಕಂತಲ್ಲ. ಸರ್ಕಾರಿ ಕಾಲೇಜುಗಳು ದೆಹಲಿಯಲ್ಲಿ ಮಾಡಿದ್ರೆ ಕೇಜ್ರಿವಾಲ್ ನಿಮ್ಗೆ ಗೊತ್ತದ, ಅಲ್ಲಿ ಹೈಸ್ಕೂಲ್ ಯಾವ ರೀತಿ ನೋಡಿದಪ್ಪ ಅಂತಂದ್ರೆ ಒಂದು ಕನಸೇನೋ ಅನ್ನುವಂಗೆ ಅಲ್ಲೆಲ್ಲ ಪ್ರೈವೇಟ್ ಕಾಲೇಜುಗಳು ಬಂದಾಗಲೇ ಎತ್ತಿದ್ವು, ಅಲ್ಲಿ ಸ್ಕೂಲ್ಗಳು ಬಂದಾಗಲೇ ಎತ್ತಿದ್ವು. 10+2 ಮಾಡಿದ್ರಲ್ಲ. ಈಗ ಏನಂದ್ರೆ ವಾರ್ತೆನ ಬರ್ತಾ ಇಲ್ಲ, ಮೌನ ಆಗಿಬಿಟ್ಟದದು. ಆದ್ರೆ ಅದು ಆಗಿದ್ದ ಒಂದು ದೊಡ್ಡ ಕ್ರಾಂತಿ ಆಗಿದೆ ಶಿಕ್ಷಣದಲ್ಲ. ಅಂಥ ಕ್ರಾಂತಿ ನಮ್ಮಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತೇಳಿ ಎಲ್ಲಿವರೆಗೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲೇ ಶಿಕ್ಷಣಕ್ಕೆ ಒಂದು ಬಜೆಟ್ನ ತೆಗೆದಿಟ್ಟ 15-20% ಇಟ್ಟ ಎಲ್ಲ ಶಿಕ್ಷಕರು ನೇಮಿಸಿ ಅವ್ರ ಮೇಲೆ ಒಂದು ರೆಸ್ಟ್ರಿಕ್ಷನ್ ಹಾಕಿಷ್ಟು ವರ್ಕ್ ಅಪಾಯಿಂಟ್ ಅಂತೇಳಿ